ನಮಸ್ಕಾರ ಸ್ನೇಹಿತರೆ. ನಿನ್ನೆ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದು ಕಿರು ಮಾಹಿತಿನ ಕೊಟ್ಟಿದ್ದೆ. ಸೊ ಈಗ ಅದರ ಮುಂದುವರೆದ ಭಾಗನ ನಿಮ್ಮ ಮುಂದೆ ಮಾಹಿತಿ ನೀಡಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನಿನ್ನೆ 10 ವರ್ಷದ ಮೇಲೆ ಆಧಾರ್ ಕಾರ್ಡ್ ಮಾಡಿಸಿ ಯಾರಾಗಿರುತ್ತೋ ಇವರು ಅಪ್ಡೇಟ್ ಮಾಡಲೇಬೇಕು ಅಂತ ಹೇಳಿದೆ. ಆದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳೇನು, ಅದಾಗಿ ಮೇಲೆ ಅಪ್ಡೇಟ್ ಯಾಕೆ ಮಾಡಬೇಕು, ಇದ್ರ ಬಗ್ಗೆ ವಿಚಾರನ ನಿಮಗೆ ತಿಳಿಸಿರಲಿಲ್ಲ. ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದ ವಿಚಾರನ ನೀವು ತಿಳ್ಕೊಬೇಕು. ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಅನ್ನೋ ಪದಕ್ಕೆ ಅರ್ಥನೇ ಬೇರೆ, ಕರೆಕ್ಷನ್ ಅನ್ನೋ ಪದಕ್ಕೆ ಅರ್ಥನೇ ಬೇರೆ. ಅಪ್ಡೇಟ್ ಅಂತ ಅಂದರೆ ಈಗ 10 ವರ್ಷದಿಂದ ನಾವು ಇನ್ನೂ ಬದುಕಿದ್ದೀವಿ ಅನ್ನೋ ಉದ್ದೇಶಕ್ಕೆ ಆಧಾರ್ ಕಾರ್ಡ್ ನಮ್ಮದು ರನ್ನಿಂಗ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಅಪ್ಡೇಟನ್ನು ಮಾಡಿಸ್ಬೇಕು. ಕರೆಕ್ಷನ್ ಅಂದರೆ ಇದುವರೆಗೂ ನೀವು ಹಲವಾರು ಬಾರಿ ತಂದೆ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಅಥವಾ ಗಂಡನ ಹೆಸರಾಗಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನಿಮ್ಮ ಹೆಸರಲ್ಲಿ ತಿದ್ದುಪಡಿ ಆಗಿರ್ಬೋದು, ಇದನ್ನು ನೀವು ಕರೆಕ್ಷನ್ ಮಾತ್ರ ಮಾಡಿಸಿರ್ತೀರ. ಈ ಕರೆಕ್ಷನ್ ಆದ ಕೂಡಲೇ ಅಪ್ಡೇಟ್ ಆಗುತ್ತೆ ಅಂತ ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ನಾಳೆ ಪೆನಾಲ್ಟಿ ಕ್ಲಾಸಿಗೆ ನಿಮ್ಮದು ಆಧಾರ್ ಕಾರ್ಡು ಕೂಡ ಬಂದು ಕೂತ್ಕೋಬೋದು. ಅದರಿಂದ ಅಪ್ಡೇಟು ಮತ್ತು ಕರೆಕ್ಷನ್ಗೆ ಇರ್ತಕ್ಕಂಥ ವ್ಯತ್ಯಾಸನ ತಿಳ್ಕೊಂಡು 10 ವರ್ಷದಿಂದ ಇತ್ತೀಚೆಗೆ ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ವ್ಯಾಲಿಡಿಟಿ 10 ವರ್ಷ. ನೀವು ಯಾವತ್ತು ಫಸ್ಟ್ ಆಧಾರ್ ಕಾರ್ಡ್ ಮಾಡಿಸಿದ್ರಲ್ಲ ಅಲ್ಲಿಂದ ಇಲ್ಲಿವರೆಗೂ 10 ವರ್ಷ ಆಗಿದ್ದರೆ ಅಂಥ ಆಧಾರ್ ಕಾರ್ಡ್ಗಳನ್ನು ದಯವಿಟ್ಟು ಅಪ್ಡೇಟ್ ಮಾಡಿಸಿ. ಅಥವಾ 8, 5, 6 ವರ್ಷ ಆಗಿರ್ತಕ್ಕಂಥವ್ನು ಒಂದ್ಸಲ ಚೆಕ್ ಮಾಡಿಸಿ, ತೊಂದರೆ ಇಲ್ಲ. ಅದರಲ್ಲಿ ತೋರಿಸುತ್ತೆ ಯಾರು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಬೇಕು ಅಥವಾ ಯಾರು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಬಾರ್ದು ಅನ್ನೋದು ತೋರಿಸುತ್ತೆ ಅದರಲ್ಲಿ. ಒಂದು ವಿಚಾರ. ಮತ್ತು ಅಪ್ಡೇಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳೇನು ಅಂತ ಅಂದರೆ ID ಪ್ರೂಫ್ ಆಗಿ ಒಂದು ಬೇಕು, ಅಡ್ರೆಸ್ ಪ್ರೂಫ್ ಆಗಿ ಆಧಾರ್ ಕಾರ್ಡನ್ನು ಹೊರತುಪಡಿಸಿ ID ಪ್ರೂಫ್ ಆಗಿ 1 ಡಾಕ್ಯುಮೆಂಟು, ಅಡ್ರೆಸ್ ಪ್ರೂಫ್ ಆಗಿ 1 ಡಾಕ್ಯುಮೆಂಟು. ಸೊ ಇವೆರಡು ಡಾಕ್ಯುಮೆಂಟ್ ಬೇಕಾಗುತ್ತೆ. ಅಂದರೆ 2 ಡಾಕ್ಯುಮೆಂಟನ್ನು ನೀವು ಆಧಾರ್ ಕಾರ್ಡ್ ಜೊತೆಗೆ ಇನ್ನೂ 2 ಡಾಕ್ಯುಮೆಂಟನ್ನು ತೊಗೊಂಬರ್ಬೇಕಾಗುತ್ತೆ. ಅದು ಪಾನ್ ಕಾರ್ಡ್ ಆಗಿರ್ಬೋದು, SLC ಮಾಸ್ ಕಾರ್ಡ್ ಆಗಿರ್ಬೋದು, ಅಥವಾ ವೋಟರ್ ID ಕಾರ್ಡ್ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಯಾವುದೋ ಸೀನಿಯರ್ ಸಿಟಿಸನ್ ಕಾರ್ಡ್ ಆಗಿರ್ಬೋದು, ಅಥವಾ ಪೆನ್ಷನ್ ಡಾಕ್ಯುಮೆಂಟ್ ಆಗಿರ್ಬೋದು. ಇಂಥ ದಾಖಲಾತಿಗಳನ್ನ ಯಾವುದಾದ್ರೂ 2 ದಾಖಲಾತಿಗಳನ್ನ ಈ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಲಿಕ್ಕೆ ತರಬೇಕಾಗುತ್ತೆ. ಆದಷ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ನೀವು 10 ಗಂಟೆ ಒಳಗಡೆಗೆ ಅಥವಾ ಸಂಜೆ 6 ಗಂಟೆ ಮೇಲೆ ಬಂದರೆ ಒಳ್ಳೆಯದು. ಯಾಕೆಂದರೆ ಸರ್ವರು 10 ಗಂಟೆ ಮೇಲೆ ತುಂಬ ಬ್ಯುಸಿ ಇರೋದ್ರಿಂದ ಕೆಲವೊಂದು ಸಲ ತಗೊಳುತ್ತೆ, ಕೆಲವೊಂದು ಸಲ ತಗೊಳ್ಳಲ್ಲ. ಅದರಿಂದ ದಯವಿಟ್ಟು ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಇರ್ತಕ್ಕಂಥದ್ದು. ಬಟ್ ನಾವು ನಮ್ಮದೇ ಸೆಂಟ್ರಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಫೀಸನ್ನು ನಾವು ಚಾರ್ಜ್ ಮಾಡ್ತೀವಿ. ಯಾಕೆಂದರೆ ನಮಗೆ ಯಾರು ಕೂಡ ಸಂಬಳ ಕೊಡಲ್ಲ, ಆಮೇಲೆ ಮೆಟೀರಿಯಲ್ ಕೊಡಲ್ಲ, ನಿಮಗೆ ಪ್ರಿಂಟ್ ಕೂಡ ತಕ್ಕೊಡ್ತೀವಿ. ಅದಕ್ಕೆ ಮೆಟೀರಿಯಲ್ಗೆ ದುಡ್ಡು ಕೂಡ ಯಾರು ಕೊಡಲ್ಲ, ಕರೆಂಟ್ ಬಿಲ್ಲನ್ನು ಯಾರು ಕಟ್ಟದೇ ಇರೋದ್ರಿಂದ ನಮ್ಮದೇ ಆಗಿರ್ತಕ್ಕಂಥ ಒಂದು ಮಿನಿಮಮ್ ಚಾರ್ಜಸನ್ನು ನಾವು ಚಾರ್ಜ್ ಮಾಡ್ತೀವಿ. ಓಕೆನಾ? ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೇರವಾಗಿ ಕಂಪ್ಯೂಟರ್ ಸೆಂಟ್ರಿಗೆ ಭೇಟಿ ಮಾಡಿ.